ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 27ನೇ ಅಧ್ಯಾಯ. 27ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥ. ಈ ತೂರಿನ ವಿಷಯ ಇನ್ನೂ ಮುಂದುವರಿತಾ ಇದೆ. ಈಗಾಗಲೇ 26ನೇ ಅಧ್ಯಾಯದಲ್ಲಿ ತೂರ್ ಯಾವ ರೀತಿಯಾಗಿ ಇಸ್ರಾಯೇಲ್ ಅದಕ್ಕೆ ಸಂಭವಿಸಿದ ದಂಡನೆಯನ್ನು ಸಾಧಕವಾಗಿ ಲಾಭದಾಯಕವಾಗಿ ಯೋಚಿಸಿದರ ಕುರಿತಾಗಿ ದೇವರು ಅದನ್ನು ದಂಡಿಸೋದಕ್ಕೆ ಸಂದೇಶವನ್ನು, ತೀರ್ಪನ್ನು ಪ್ರವಾದಿಯ ಮುಖಾಂತರವಾಗಿ ಕೊಟ್ಟರು. ಅದನ್ನೇ ಈಗ 27ನೇ ಅಧ್ಯಾಯದಲ್ಲಿ ಮುಂದುವರಿಸಲಾಗಿದೆ. 27ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ 21 ಕ್ಷೇತ್ರಗಳನ್ನು ನಾವು ಎಚ್ಚರಿಕೆಯಾಗಿ ಪರಿಗಣಿಸಬೇಕಾಗ್ತದೆ, ಅಥವಾ 21 ಏರಿಯಾಸ್ ವಿ ಮಸ್ಟ್ ವಾಚ್ ಓವರ್. ಯಾಕಂತ ಹೇಳಿದರೆ ರೋಮ 15:4 ಪೂರ್ವಕಾಲದಲ್ಲಿ ಹಿಂದೆ ಏನೆಲ್ಲ ಸಂಭವಿಸಿತೋ ಅದೆಲ್ಲ ನಮಗೆ ಒಂದು ಕಲಿಕೆ ಅಥವಾ ಕಲಿಯುವಿಕೆ ಅಥವಾ ಒಂದು ಪಾಠವಾಗಿ, ಅದನ್ನೇ 1 ಕೊರಿಂಥ 10 ಕೂಡ ಪೌಲನು ಹೇಳುವಂಥ ಮಾತನ್ನು ನಾವು ನೋಡೋಣ. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆದಿದೆ. ಅದೇನಂತ ಹೇಳಿದರೆ, ಹೌದು, ಒಂದೊಂದು ಹಂತದಲ್ಲಿಯೂ 10ನೇ ಅಧ್ಯಾಯ 1 ಕೊರಿಂಥ ಏನೆಲ್ಲ ನಡೆದಿದೆಯೋ ಅದೆಲ್ಲ ನಮಗೆ ಒಂದು ಪಾಠ. ಇಸ್ರಾಯೇಲರ ತಪ್ಪು, ಮಹಾ ತಪ್ಪು, ಅವುಗಳನ್ನು 1ರಿಂದ 10 ವಚನಗಳಲ್ಲಿ ಪೌಲನು ಬರೆದುಬಿಟ್ಟು 11ನೇ ವಚನದಲ್ಲಿ 1 ಕೊರಿಂಥ 10:11 ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ. ಅಂದರೆ ಒಂದು ಎಕ್ಸಾಂಪಲ್ ಆಗಿದೆ, ನಮಗೆ ಮಾದರಿಯಾಗಿದೆ, ಪಾಠವಾಗಿದೆ. ಮತ್ತು 1 ಕೊರಿಂಥ 10:11 ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಸರಿ, ಹಾಗಾದರೆ ಏನು ಪಾಠ ನಾವು ಕಲಿಯೋದು? ಆದ ಕಾರಣ ನಿಂತಿದ್ದೇನೆ ಎಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿ ಇರಲಿ. ಆದ ಕಾರಣ ನಾವು ನಿಂತಿದ್ದೇವೆ, ಬಿದ್ದವರಿಂದ ಪಾಠ ಕಲಿಯತಕ್ಕದ್ದು. ಯೆಹೂದ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದರು, ಬಿದ್ದರು. ನಿಂತಿದ್ದ ತೂರ್ ಅದನ್ನು ನೋಡಿ ನಾನು ಅದರಿಂದ ಲಾಭ ಪಡ್ಕೊಳ್ತೀನಿ ಅಂತ ಹೇಳಿದಾಗ ದೇವರು ಅದನ್ನು ಬೀಳಿಸಿಬಿಟ್ರು. ಈಗ ಅವೆರಡನ್ನೂ ನೋಡಿ ವಿಶ್ವಾಸಿಯಾದಂಥ ಯೆಹೂದ, ಅವಿಶ್ವಾಸಿಯಾದಂಥ ತೂರ್, ಇವೆರಡು ಬಿದ್ದು ಹೋದರಲ್ಲ, ನಾನು ಸುರಕ್ಷಿತವಾಗಿ ನಿಂತಿದ್ದೇನೆ ಎಂಬುದಾಗಿ ಅಂದುಕೊಳ್ಳುವ ನಾವು ಬೀಳದಂತೆ
ಎಚ್ಚರಿಕೆಯಾಗಿರಬೇಕು. ಹಾಗಾದರೆ 21 ಕ್ಷೇತ್ರಗಳಲ್ಲಿ ಎಚ್ಚರಿಕೆಯನ್ನು ನಾವು ನೋಡೋಣ. ಮೊದಲನೇದು 3ನೇ ವಚನ, ವ್ಯಾಪಾರ. ದೇವರು ವ್ಯಾಪಾರವನ್ನು ಕೊಟ್ಟಿದ್ದ ಪಕ್ಷದಲ್ಲಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ಅದು ದೇವರ ಆಶೀರ್ವಾದವೇ ಹೌದು, ನಿಜ, ನಿಶ್ಚಯ. ಆದರೆ 14ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆಯ ಪ್ರಕಾರವಾಗಿ ಒಬ್ಬನು ಈ ರೀತಿಯಾಗಿ ಹೇಳ್ತಾನೆ, ಅರಸನು ದೊಡ್ಡ ಔತಣ ಮಾಡಿಬಿಟ್ಟು ಈಗ ಸಿದ್ಧವಾಗಿದೆ ಬರಬೇಕು ಅಂತ ಹೇಳ್ಬಿಟ್ಟು ಅರಸನು ಅಥವಾ ಒಬ್ಬ ಅಧಿಕಾರಿ ಒಂದು ಆಹ್ವಾನವನ್ನು ಕೊಡುವಾಗ ಒಬ್ಬೊಬ್ಬರು ಕ್ಷಮಿಸಬೇಕಂತ ನೆಪ ಹೇಳಿದ್ರಂತೆ. ಅದರಲ್ಲಿ ಒಬ್ಬನು ಈ ರೀತಿಯಾಗಿ ಹೇಳ್ತಾನೆ, ಅದೇನಂತ ಹೇಳಿದ್ರೆ, ನಾನು 5 ಜೋಡಿ ಎತ್ತುಗಳನ್ನು 19ನೇ ವಚನ ತಕ್ಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗ್ತೇನೆ. ಪರೀಕ್ಷಿಸಿ ಸಾಮಾನ್ಯವಾಗಿ ತಗೊಳ್ತಾರೆ, ಆದರೆ ಇವನು ತಕ್ಕೊಂಡು ಪರೀಕ್ಷಿಸ್ತಾನೆ. ಹೇಗೋ ಒಟ್ಟು ಒಂದು ಎಕ್ಸ್ಕ್ಯೂಸ್. ಇದು ಕೆಲಸವನ್ನು ಸೂಚಿಸ್ತದೆ. ವ್ಯಾಪಾರ, ಕೆಲಸ ಒಳ್ಳೆಯದು, ಇವೆಲ್ಲ ದೇವರು ಕೊಟ್ಟಿದ್ದಾರೆ. ಆದರೆ ಕೆಲಸವೇ ದೇವರಿಗೆ ಕೊಡುವ ಸ್ಥಾನವನ್ನು ಕೊಡದೆ ದೇವರನ್ನು 2ನೇ, 3ನೇ ಅಥವಾ 99ನೇ ಸ್ಥಾನವನ್ನು ನಾನು ತಳ್ಳಿಬಿಡಬಾರದು. 2ನೇ ಎಚ್ಚರಿಕೆ ವಹಿಸ್ತಕ್ಕಂಥ 2ನೇ ತೂರಿನಿಂದ ನಾವು ಎಚ್ಚರಿಕೆ ವಹಿಸ್ತಕ್ಕಂಥ 2ನೇ ಸಂಗತಿ ಏನಂದರೆ, 3ನೇ ವಚನ, ಪರಿಪೂರ್ಣ ಸುಂದರಿಯಾಗಿದ್ದೇನೆ. ಹ್ಯಾಂಡ್ಸಮ್ನೆಸ್, ಬ್ಯೂಟಿ. ದೇವರು ಸೌಂದರ್ಯವನ್ನು ಕೊಟ್ಟಿದ್ದ ಪಕ್ಷದಲ್ಲಿ ಆತನಿಗೆ ಸ್ತೋತ್ರವಾಗಲಿ. ಆದರೆ ಅದೇ ಮುಖ್ಯ ಎಂಬುದಾಗಿರಬಾರ್ದು. ಮತ್ತು 3ನೇ ಸಂಗತಿ ನಾವು ಎಚ್ಚರಿಕೆ ವಹಿಸ್ತಕ್ಕದ್ದು ಅದೇನೆಂದರೆ, ಅಂದುಕೊಂಡಿಯಲ್ಲ, ಅಂದರೆ ಥಾಟ್ ಲೈಫ್, ಎಚ್ಚರಿಕೆ. 8ನೇ ವಚನ, ತೂರೇ ನಿನ್ನಲ್ಲಿನ ವಿವೇಕಿಗಳು. ಹೌದು, ವಿವೇಕ ಒಳ್ಳೆಯದು, ದೇವ್ರ ಸ್ತೋತ್ರ. ಆದರೆ ಅದರಿಂದ ನಾವು ಗರ್ವ ಪಡಬಾರ್ದು. 9ನೇ ವಚನ ನಾವು ನೋಡುವಾಗ, ನಿನ್ನಲ್ಲಿ ಜಾಣರು, ವಿವೇಕ, ಜಾಣತನ, ಅದಕ್ಕಾಗಿ ಕೂಡ ದೇವರ ಸ್ತೋತ್ರ. ಆದರೆ ಉಬ್ಬಿನಿಂದ ದೊಬ್ಬು, 1 ಕೊರಿಂಥ 8:1 ಮರೆಯಬಾರದು. 6ನೇ ಎಚ್ಚರಿಕೆ ವಹಿಸ್ತಕ್ಕಂಥ 6ನೇ ಸಂಗತಿ ಏನಂತ ಹೇಳಿದ್ರೆ, ಸರಕುಗಳು, ತುಂಬ ವಸ್ತುಗಳು, ಯಾವುದನ್ನು ನೋಡಿದರೆ ಅದನ್ನು ತಗೋಬೇಕು ಎಂಬಂಥ ಒಂದು ಅಥವಾ ವಸ್ತುಗಳಿಗೆ ಅಂಟಿಕೊಳ್ಳುವಂಥದ್ದು, ಸ್ವಲ್ಪನೇ ಇರ್ಬೋದು ಆದರೂ ಅದಕ್ಕೆ ಅಂಟಿಕೊಳ್ಳುವಂಥದ್ದು. 10ನೇ ವಚನದಲ್ಲಿ 7ನೇ ಒಂದು ಎಚ್ಚರಿಕೆ ಮಾತು, ಸೈನ್ಯದ ಭಟರು, ಅಂದರೆ ಯಾವುದರ ಮೇಲೆ ನಾವು ಸೆಕ್ಯೂರಿಟಿಯಾಗಿ ಹತ್ಕೊಂಡಿದ್ವಿ, ಇದಿದೆ, ಆದ ಕಾರಣ ನಾನು ಸೇಫ್, ಭದ್ರತೆ, ಸುರಕ್ಷಿತ. 8ನೇದಾಗಿ 12ನೇ ವಚನದಲ್ಲಿ ಅಪಾರವಾದ ಬಗೆಯ ಆಸ್ತಿ. ದೇವರ ಆಸ್ತಿ ಕೊಟ್ಟಿದ್ದರೆ, ಪಿತ್ರಾರ್ಜಿತ ಸ್ವತ್ತು ನಮಗೆ ಲಭ್ಯವಾಗಿದ್ದರೆ ಅದಕ್ಕಾಗಿ ದೇವರ ಸ್ತೋತ್ರವಾಗಲಿ. ಆದರೆ ಅದಕ್ಕೆ ತೂರಿನ ಹಾಗೆ ನಾವು ಆದ್ಯತೆಯನ್ನು ಕೊಟ್ಟರೆ ದೇವರನ್ನು ಕಳ್ಕೊಳ್ಬಾರದು. ಎಚ್ಚರಿಕೆ. 9ನೇದಾಗಿ 14ನೇ ವಚನ, ಇವುಗಳನ್ನು ನಿನಗಾಗಿ ತಂದರು. ನನಗಾಗಿ ಏನಾದರೂ ಸಿಕ್ಕರೆ ಒಳ್ಳೆಯದು, ಆದರೆ ನನಗಾಗಿ ಎಂಬ ವಿಷಯದಲ್ಲಿ ಎಚ್ಚರಿಕೆ. 10ನೇದು 15ನೇ ವಚನ,
ನಿನ್ನ ವರ್ತಕರು, ಅಂದರೆ ನಮಗೋಸ್ಕರವಾಗಿ ಪಾರ್ಟ್ನರ್ಸ್ ಆಗಿರುವಂಥವರು, ಒಂದು ವೇಳೆ ಜೊತೆ ಕೆಲಸದವರೇ ಆಗಿರ್ಬೋದು, ಆ ವಿಷಯದಲ್ಲಿ ಎಚ್ಚರಿಕೆ. 15ನೇ ವಚನ, ನಿನ್ನ ಕೈಗೆ 11ನೇ ಒಂದು ಎಚ್ಚರಿಕೆ. ಅಂದರೆ 27ನೇ ಅಧ್ಯಾಯದಲ್ಲಿ 21 ಎಚ್ಚರಿಕೆಗಳಿದೆ. ಯೆಹೆಜ್ಕೇಲ್ ಗ್ರಂಥ 27ರಲ್ಲಿ 21 ಎಚ್ಚರಿಕೆಗಳನ್ನು ತೂರ್ನಿಂದ ನಾವು ಕಲಿಬೇಕಾಗಿದೆ. 15ನೇ ವಚನದಲ್ಲಿ ನಿನ್ನ ಕೈ, ನಮ್ಮ ಕೈ ಮಾಡುವಂಥವುಗಳ ವಿಷಯದಲ್ಲಿ ಎಚ್ಚರಿಕೆ, ಕೈಗೆ ಸಿಕ್ಕಿದಂಥವುಗಳ ವಿಷಯದಲ್ಲಿ ನಾವು ಎಚ್ಚರಿಕೆ. 12ನೇ ಎಚ್ಚರಿಕೆ ಏನಂದರೆ ಅಪಾರ ವಸ್ತುಗಳು. ಅಪಾರ ಅಂದರೆ ವಸ್ತು ಇರಬೇಕಾದ್ರೆ ಅಪಾರವಾಗಿಬಿಟ್ರೆ 16ನೇ ವಚನ, ಅದರ ವಿಷಯದಲ್ಲಿ ಎಚ್ಚರಿಕೆ. ಮತ್ತು ಅದೇ 16ನೇ ವಚನ ಅಥವಾ 17ನೇ ವಚನಕ್ಕೆ ಹೋಗೋಣ. ಅದರಲ್ಲಿ ನಾವು ನೋಡುವಾಗ ಗೋಧಿ, ಖಂಡ್ ಸಕ್ಕರೆ, ಜೇನು, ಎಣ್ಣೆ ಇತ್ಯಾದಿ. ಇದು ಯಾವುದನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಊಟದ ವಿಷಯದಲ್ಲಿ ಎಚ್ಚರಿಕೆ. ಊಟ ಒಳ್ಳೆಯದು. ಯಾರೋ ಒಬ್ಬರು ಹೇಳಿದರು ಈ ರೀತಿಯಾಗಿ, ಅದೇನಂತ ಹೇಳಿದ್ರೆ ಊಟನೇ ಹೊಟ್ಟೆ ದೇವರಾಗ್ಬಿಡಬಾರ್ದು ಅಂತ ಹೇಳ್ಬಿಟ್ಟು, ಅದು ವಾಕ್ಯದಲ್ಲಿ ಕೂಡ ಇದೆ. ಸರಿ, ಅನಂತರ 18ನೇ ವಚನದಲ್ಲಿ ದ್ರಾಕ್ಷಾರಸ, ಅಂದರೆ ಕೆಲವು ಅಭ್ಯಾಸಗಳು, ಅದರಲ್ಲಿ ಗುಲಾಮರಾಗ್ಬಿಡಬಾರ್ದು. ದ್ರಾಕ್ಷಾರಸ. 21ನೇ ವಚನದಲ್ಲಿ 15ನೇ ಎಚ್ಚರಿಕೆ ವಹಿಸ್ತಕ್ಕ ಸಂಗತಿ 27ನೇ ಅಧ್ಯಾಯ ಯೆಹೆಜ್ಕೇಲ್ನಲ್ಲಿ ಬರೆದಿದೆ. ಅದೇನಂತ ಹೇಳಿದರೆ ಕೈ ಕೆಳಗಣ ವರ್ತಕರು, ಅಂದರೆ ನಮ್ಮ ಕೈ ಕೆಳಗೆ ಕೆಲಸ ನಮ್ಮ ಜೊತೆ ಕೆಲಸ ಮಾಡುವಂಥವರು 15ನೇ ವಚನ. ಆದರೆ ನಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆ ವಹಿಸ್ಬೇಕಂತ ಹೇಳಿದ್ರೆ ದೇವ್ರ ಸಹಾಯ ನಾವು ತಗೋಬೇಕಾಗ್ತದೆ. ನಮ್ಮ ಕೈ ಕೆಳಗಿರುವಂಥವ್ರು ನಾವು ದುರುಪಯೋಗ ನಾವು ಮಾಡಿಕೊಳ್ಬಾರ್ದು. 24ನೇ ವಚನದಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥ 16ನೇ ವಿಷಯ ಇದೆ. ಅದು ಏನಂತ ನೋಡುವಾಗ ಧೂಮ್ರದ ನಿಲ್ಲುವಂಗೆ, ಅಂದರೆ ವಸ್ತ್ರಗಳ ವಿಷಯದಲ್ಲಿ ಕೂಡ ಎಚ್ಚರಿಕೆ ವಹಿಸಬೇಕು. ವಸ್ತ್ರಗಳ ವಿಷಯದಲ್ಲಿ ಎಚ್ಚರಿಕೆ. ನಮ್ಮ ಮನಸ್ಸಾಕ್ಷಿ ಗೊತ್ತಿದೆ, ಅದರ ಬಗ್ಗೆ ಹೆಚ್ಚು ನಾನು ಹೇಳಲಿಕ್ಕೆ ಹೋಗಲ್ಲ. ಅನಂತರ 30ನೇ ವಚನದಲ್ಲಿ ಇನ್ನೊಂದು ವಿಷಯ, ನಾವು ತೂರ್ನಿಂದ, ಯೆಹೆಜ್ಕೇಲ್ 27ನೇ ಅಧ್ಯಾಯ 30ನೇ ವಚನ, ತೂರ್ನಿಂದ ಕಲಿಯುವಂಥ ಎಚ್ಚರಿಕೆ ವಹಿಸ್ತಕ್ಕಂಥ 17ನೇ ಸಂಗತಿ ಏನಂದರೆ ನಿನ್ನ ನಿಮಿತ್ತ ಎಂಬ ವಿಷಯದಲ್ಲಿ ಎಚ್ಚರಿಕೆ, ಅಥವಾ ನನ್ನ ನಿಮಿತ್ತ, ನನಗೋಸ್ಕರ. 31ನೇ ವಚನ ನನಗಾಗಿ, 31ನೇ ವಚನ 2ನೇ ಭಾಗ ನನಗೋಸ್ಕರ, ಅಥವಾ 32ನೇ ವಚನ ನನ್ನ ವಿಷಯವಾಗಿ. ನಿನ್ನ ನಿಮಿತ್ತ, ನಿನಗಾಗಿ, ನಿನಗೋಸ್ಕರ, ನಿನ್ನ ವಿಷಯ ಎಂಬ ವಿಷಯಗಳೇನೆಂದರೆ ನನಗೆ ಸಂಬಂಧಪಟ್ಟ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು, ಅಥವಾ ಆ ಸ್ವಾರ್ಥದ ಬಗ್ಗೆ ಅಂತ ಕೂಡ ಹೇಳ್ಬೋದು. 32ನೇ ವಚನದಲ್ಲಿ ಇನ್ನೊಂದು ವಿಷಯ, ತೂರಿನಿಂದ ಎಚ್ಚರಿಕೆ ವಹಿಸಬೇಕಾಗಿದೆ. ಅದು ಯಾವುದಂದರೆ ಯಾವುದು ಸಮಾನ. 32ನೇ ವಚನ. ಇದು 18ನೇ ಎಚ್ಚರಿಕೆ, ಅಂದರೆ ಸರಿ ಸಮಾನ ಇಲ್ಲ ಯಾವುದು ಎಂಬ ಮನೋಭಾವನೆ ವಿಷಯದಲ್ಲಿ, ಒಂದು ವೇಳೆ ಅದು ನಿಜ ಇರ್ಬೋದು, ಆದರೆ ಅದರ ವಿಷಯದಲ್ಲಿ ಹೆಮ್ಮೆ ಪಡುವ ಅಪಾಯ, ಎಚ್ಚರಿಕೆ. 33ನೇ ವಚನದಲ್ಲಿ 19ನೇ ಎಚ್ಚರಿಕೆ ವಹಿಸ್ತಕ್ಕಂಥ ಸಂಗತಿ ಇದೆ. ಅದೇನಂತ ಹೇಳಿದರೆ
ಬಹುಜನಾಂಗಗಳನ್ನು ತುಂಬಿಸಿದೆ. ಅಂತೇಳಿದರೆ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧ ಅಥವಾ ಪ್ರಭಾವ. ದೇವರು ಆ ರೀತಿಯಾಗಿ ಮಾಡಿದರೆ ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ. ಯಾಕಂತ ಹೇಳಿದರೆ ಸುವಾರ್ತೆಯು ಅಂತಾರಾಷ್ಟ್ರದ ಸುವಾರ್ತೆಯಾಗಿದೆ. ನಾನು ನಿನ್ನನ್ನು ಆದಿಕಾಂಡ 12 ಆಶೀರ್ವದಿಸುವೆನು ಮತ್ತು ಎಲ್ಲ ದೇಶಗಳಿಗೆ ನೀನು ಆಶೀರ್ವಾದ ನಿಧಿಯಾಗಿರುವೆ ಅಂತ ದೇವರು ಅಬ್ರಹಾಮನಿಗೆ ಹೇಳಿದಾಗ ಅದು ಅಂತಾರಾಷ್ಟ್ರೀಯ ಆಶೀರ್ವಾದವಾಗಿರುವಂಥದ್ದಾಗಿದೆ. ಅದನ್ನು ಇನ್ನೊಂದು ಸರಿ ನಾವು ನೋಡ್ಬಿಡೋಣ. 12ನೇ ಅಧ್ಯಾಯ ಮತ್ತು ಈ ರೀತಿಯಾಗಿ ದೇವರು 3ನೇ ವಚನದಲ್ಲಿ ಅಬ್ರಹಾಮನಿಗೆ ಹೇಳ್ತಾರೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಆಮೇನ್. ಇದು ಅಬ್ರಹಾಮನಿಗೆ ಕೊಟ್ಟಿದ್ದು ನಿಜ, ಹೌದು, ನಮಗಲ್ಲ ಅಂತ ಅಂದುಕೊಳ್ಳಬಾರ್ದು ಅಂತ ಹೇಳಿಬಿಟ್ಟು ಪೌಲನು ಗಲಾತ್ಯ 3ನೇ ವಚನದಲ್ಲಿ 3ನೇ ಅಧ್ಯಾಯದಲ್ಲಿ 29ನೇ ವಚನ, ನೀವು ಕ್ರಿಸ್ತನವರಾಗಿದ್ದರೆ, ನಾವು ಕ್ರಿಸ್ತನ ನಂಬುವವರಾಗಿದ್ದರೆ ಅಬ್ರಹಾಮನ ಸಂತತಿಯವರೂ ಆಗಿದ್ದೀರಿ. ಅಬ್ರಹಾಮನ ಸಂತತಿಯವರು, ಅಬ್ರಹಾಮನ ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದರೆ. ಹಾಗಾದರೆ ಅಬ್ರಹಾಮನ ಆಶೀರ್ವಾದದಲ್ಲಿ ನಾವು ಒಂದು ಸಂತತಿಯವರು, ಎರಡನೇದು ಬಾಧ್ಯಸ್ಥರು. ಹಾಗಾದರೆ ಆ ಇಂಟರ್ನ್ಯಾಷನಲ್ ಬ್ಲೆಸ್ಸಿಂಗ್, ಅಂತಾರಾಷ್ಟ್ರೀಯ ಆಶೀರ್ವಾದ, ಅದು ನಮಗೆ ಕೂಡ ಸೇರುವಂಥದ್ದಾಗಿದೆ. ಸರಿ, ಅನಂತರ 33ನೇ ವಚನದಲ್ಲಿ ಐಶ್ವರ್ಯ, ಸಮೃದ್ಧಿ, ಇವೆಲ್ಲವುಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಯಾಕಂತೇಳಿದರೆ ಅದರಿಂದ ನಾವು ಬೀಳುವಿಕೆ ನಮಗೆ ಆತ್ಮಿಕವಾಗಿ ಆಗಬಾರದು. ಯೆಹೆಜ್ಕೇಲ್ ಈ 27ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.